ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೇಗನೆ ಎದ್ದಿದ್ದೆ, 6 ಗಂಟೆ ಆಗೋಷ್ಟರಲ್ಲಿ. ಯಾಕಂದರೆ ಮೇಲ್ಕೋಟೆಗೆ ಹೋಗಬೇಕಿತ್ತು. ನಮ್ಮ ಅಕ್ಕ ಎಲ್ಲ ರೆಡಿ ಆಗ್ತಾಯಿದ್ರು. ನಮ್ಮ ಅಮ್ಮ ಸ್ನಾನ ಮಾಡ್ಕೊಂಡು ರೆಡಿಯಾಗಿದ್ರು. ನಮ್ಮ ಅಪ್ಪ ಇನ್ನೂ ಮಲಗಿದ್ರು, ಕತ್ತಲೆ ಕಾಣಿಸ್ತಿರ್ಲಿಲ್ಲ. ನಮ್ಮ ಅಜ್ಜಿನೂ ಬರ್ತಾಯಿದ್ರು, ಅದಕ್ಕೇ ಅವರು ಒಲೆ ಕೊಡ್ತಾಯಿದ್ರು. ನನ್ನ ಬಟ್ಟೆ ಇದೆ. ನಮ್ಮ ಅಕ್ಕ, ನಮ್ಮ ಮೊದಲನೇ ಅಕ್ಕ ಬಂದು ನಮ್ಮ ಅಕ್ಕಂಗೆ ತಲೆ ಬಚ್ಚಿ ಕೊಡ್ತಾಯಿದ್ಲು. ನಮ್ಮ ಅಮ್ಮ ಅಡುಗೆ ಮಾಡಿ ಹಿಟ್ಟೊಣಿಸ್ತಾಯಿದ್ರು. ನಾನು ರೆಡಿಯಾಗಿ ಬಟ್ಟೆ ಇಕ್ಕೊಂಡೆ. ನೋಡಿ ಹೇಗೆ ಕಾಣಿಸ್ತೀನಿ ಅಂತ. ಇವಳು ನಮ್ಮ ಅಕ್ಕ ರೆಡಿ ಆಗಿಬಿಟ್ಟು ರೀಲ್ಸ್ ಮಾಡೋಕ್ಕೆ ಅಂದ್ಬಿಟ್ಟು ರೀಲ್ಸ್ ಹುಡುಕ್ತಾ ಇದ್ಲು. ಇವಳು ಮಮತಾ, ನಿಮಗೆ ಗೊತ್ತು, ನಮ್ಮ ಚಿಕ್ಕಪ್ಪನ ಮಗಳು. ಇವಳು ಹಾಗೆ ನೋಡ್ಕೋತಾ ಇದ್ಲು ಬಟ್ಟೆ. ನಾನು ಫೈನಲ್ ಲುಕ್ ಹೀಗಿತ್ತು ನೋಡಿ, ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ನಮ್ಮಮ್ಮನೂ ರೆಡಿಯಾಗಿ ಬಂದರು. ಫೈನಲಿ ಹೊರಟ್ವಿ. ಅವಳು ಇನ್ನೂ ನಡ್ಕೊಂಡು ಬರ್ತಾ ಇದ್ದಾವೆ. ನಡ್ಕೊಯ್ತಾವಿ, ಏನು ಮಾಡೋದು ಹೇಳಿ. ಅದಕ್ಕೆ ಅಕ್ಕ ಅಷ್ಟು ಒಬ್ಬಳೆ ಹೋಯ್ತಿರೋದು. ಅಲ್ಲಿ ನಮ್ಮ ಅಜ್ಜಿನೂ ನಮ್ಮ ಅಕ್ಕ ಹೋಯ್ತವ್ರೆ. ನಮ್ಮ ಅಜ್ಜಿ ನಮ್ಮನ್ನು ಬಿಟ್ಬಿಟ್ಟು ಅವಳ ಜೊತೆ ಮಾತ್ರ ಹೋಯ್ತಾವಳೆ. ಹೇಳ್ಬೇಕು ಅಂದರೆ ನಮ್ಮ ಅಜ್ಜಿ ಎಲ್ಗೂ ಬರಲ್ಲ. ಇವತ್ತೇ ಮೇಲ್ಕೋಟೆಗೆ ಬರ್ತಾ ಇರೋದು ನಮ್ಮ ಅಜ್ಜಿ. ಯಾಕಂದರೆ ಮರಿ ಮೊಮ್ಮಗನ ಬರ್ಡೇ ಅಲ್ವಾ, ಮೊದಲನೇ ವರ್ಷದ್ದು, ಅದಕ್ಕೆ ಬರ್ತಾ ಇರೋದು. ನೋಡಿ ನಮ್ಮ ಅಜ್ಜಿ ನಮ್ಮನ್ನು ಬಿಟ್ಬಿಟ್ಟು ಮರಿ ಮೊಮ್ಮಗನ ಬರ್ಡೇಗೆ ಬೇಗ ಬೇಗ ಬಸ್ ತಗೊಯ್ತಾ ಇದ್ದಾರೆ. ಏನು ಗೊತ್ತಾ, ನಡ್ಕೋಕಂತ ಫುಲ್ ಬೇಜಾರು. ಇವಾಗ ಯಾರು ಮುಕ್ಕಾಲಾಗೈತೆ, ಹೋಗೋಕ್ಕೆ ಬೇಜಾರು. ಏನು ಮಾಡಿ, ಯಾರೂ ಬಿಟ್ಕೊಡಲ್ಲ ನಮ್ಮನ್ನ. ನಮ್ಮ ಅಣ್ಣ ಬಂದು ಕರ್ಕೋದ್ರು ಅಂತ ಬಿಟ್ಬಿಟ್ಟೆ ಹೊಂಟೆ ಹೋದ್ಲು ನಮ್ಮ ಅಕ್ಕ. ಎಲ್ಲ ಇದ್ದರೆ ಹೋಗಿ ಬೇಜಾರಾಗಲ್ಲ. ಈಗ ಯಾರೂ ಇಲ್ಲ ಅಲ್ವಾ, ನಾವಿಬ್ಬರೇ ನಡ್ಕೊಯ್ತಿರೋದು. ನಾನು ನೋಡಿದ್ರೆ ನಿಮ್ಮ ಜೊತೆ ಮಾತಾಡ್ತೀನಿ, ಇವಳು ಅವ್ರ ಮಾವನ ಜೊತೆ ಫೋನಲ್ಲಿ ಮಾತಾಡ್ತಾಳೆ. ಮನೇಲಿ ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ನಮ್ಮ ಅಜ್ಜಿ ನೋಡಿ ಹಂಗೆ ಕೂತಾರೆ, ಹೋಗ್ಬಿಟ್ಟು ಎಲ್ಲ ಹೋಗಿ ಕೂತ್ಕೋತಾರೆ. ಅಲ್ಲಿ ನೋಡಿ ನಮ್ಮ ಭಾಗ್ಯಂಟಿ ಹೆಂಗ್ ಬತ್ತವ್ರೆ ನಡ್ಕೊಂಡು. ನಮ್ಮ ಮಮತಾ ಅವರಮ್ಮ, ಇವರೇ ನಮ್ಮ ಜಾನು, ನಮ್ಮ ಮಮತಾ ಅವರ ಮದರ್, ಜನ್ಮ ಕೊಟ್ಟಿದ್ದ ತಾಯಿ. ಹೋಯ್ತದೆ ನಮ್ಮ ಮಟಿ ನಾಯಿ. ನಮ್ಮಪ್ಪ ಬೈಕ್ ನಿಲ್ಸ್ಬಿಟ್ಟು ಬತ್ತವ್ರು ನೋಡಿ. ಎಲ್ಲ ನೋಡಿ ಹೆಂಗೆ ನಿಂತಿದ್ದಾವೆ, ಎಲ್ಲ ಕೂತಿದ್ದಾರೆ, ನಿಂತಿದ್ದಾರೆ ನೋಡಿ. ಇವರೆಲ್ಲ ಮಾತಾಡ್ತಿದ್ದಾರೆ, ಅಕ್ಕ ತಂಗಿರಿಬ್ರು ಮಾತಾಡ್ತಾರೆ ಕುತ್ಕೊಂಡು. 6:45 ಈಗ ಮುಳ್ಳೂರು ಬಸ್ ಉಂಟಾಯಿತು. 7:25 ಆಗಿದೆ ನೋಡಿ ಗೈಸ್. ನೋಡಿ ಅಪ್ಪ ಎಲ್ಲ ಕಾಯ್ಕೊಂಡು ನಿಂತಿದ್ದಾರೆ. ಹೋದ್ವಿ ಬಸ್ಸಲ್ಲಿ, ಎಲ್ಲ ಕೂತಿದ್ವಿ. ಅಯ್ಯೋ ನಮ್ಮ ಫಿಲ್ಕೋ ನೋಡಿ, ಕಿಟಕಿ ಜಾಗ ಸಿಕ್ತು, ಕಿಟಕಿ ತಗೋ ಕೂತಾಳೆ. ಪಾಪ ಇದೆ ಬಿಟ್ಟು ನಮ್ಮಟ್ಟಿ ನಾಯಿ ಪಾಪನೇ ಆಟಾಡಿಸ್ತೈತೆ ನೋಡಿ. ಫೈನಲಿ ಇಳಿದು ಬರ್ತಾ ಇದ್ದೀವಿ ಗೈಸ್. ಎಲ್ಲ 6 ಗಂಟೆಗೆ ಬಂದಿದ್ದೀವಿ. ಇನ್ನು ಮೇಲ್ಕೋಟೆಗೆ ಹೋಗ್ಬೇಕು, ಇನ್ನೂ ಒಂದು ಬಸ್ ಹತ್ಬೇಕಂತೆ ಗೈಸ್. ನಮ್ಮ ಫ್ಯಾಮಿಲಿಯಲ್ಲಿ ಸ್ವಲ್ಪ ಜನ ಇಲ್ಲಿದ್ದಾರೆ, ಇನ್ನೂ ಸ್ವಲ್ಪ ಜನ ಬಂದಿಲ್ಲ ಗೈಸ್. ನಾನು ಮತ್ತು ನಮ್ಮ ನಂದಕ್ಕೆ ಇಬ್ಬರು ಒಂದೇ ಥರ ಬಟ್ಟೆ ಹಾಕಿದ್ದೀವಿ ನೋಡಿ. ಯಾರೋ ಬರೋದೇ ಇಲ್ಲ ಬಸ್ಸಲ್ಲಾದ್ರ ಅಂತಿದ್ರು, ಮುಳ್ಳೂರಲ್ಲಿ ಇರ್ಬೇಕಾದ್ರ. ಮಾತಾಡಾಯ್ತು. ನಮ್ಮ ಅಪ್ಪ ನಮ್ಮ ಪಿಣ್ಕುನ ಎತ್ಕೊಂಡು ಕರ್ಕೊ ಹೋಯ್ತಾ ಅವ್ರು ನೋಡಿ. ಪಿಣ್ಕೋ ಸ್ಟ್ಯಾಂಡಿಗೆ ಬಂದ್ವಿ ಗೈಸ್. ಬಸ್ ಸಿಕ್ತು ಅಂತ ಹೇಳ್ಬಿಟ್ಟು ಹೋಗಿ ನಾನು ನಮ್ಮ ಅಕ್ಕ ಎಲ್ಲ ಕೂತಿದ್ವಿ. ಮಿಕ್ತವರೆಲ್ಲ ಮುಂದ್ಗಡೆ ಕೂತಿದ್ರು. ಬಸ್ ಹೊರಟು. ಹಾಗೆಯೇ ನನಗೂ ಸ್ವಲ್ಪ ಕೂತಿ ಬೋರ್ ಆಯಿತು. ಊಟ ಮಾಡಿರಲಿಲ್ಲ, ಹೊಟ್ಟೆನೂ ಅಷ್ಟು ಆಗ್ತಾಯಿತ್ತು ಅಂದ್ಬಿಟ್ಟು ಹಾಗೆಯೇ ಮಲ್ಕೊಂಡಿದ್ದೆ. ನಮ್ಮ ಅಕ್ಕ ವೀಡಿಯೋ ಮಾಡ್ತಿದ್ಲು, ಅದನ್ನು ನಮ್ಮ ಪಿಣ್ಕೂ ಕೂಡ ಅಲ್ಲೇ ಮಲಗಿಬಿಟ್ಟಿದ್ಲು ನಮ್ಮ ಜೊತೆನೇ. ನಮ್ಮ ಅತ್ತೆಯವರೆಲ್ಲ ಪಕ್ಕದಲ್ಲೇ ಕೂತಿದ್ರು, ಅವರು ಕೂಡ ಅಲ್ಲೇ ಮಲಗಿಬಿಟ್ಟಿದ್ರು. ಫೈನಲಿ ಹೊರಟ್ವಿ, ಬಸ್ ಇಳಿದ್ವಿ. ಇನ್ನೊಂದು ಬಸ್ ಹತ್ತಕ್ಕೆ ಅಂದ್ಬಿಟ್ಟು ಎಲ್ಲ ಕಾಯ್ಕೊಂಡು ಕೂತಿದ್ವಿ. ಬಸ್ ಬರ್ತೈತೆ ಅಂತ ಹೇಳ್ಬಿಟ್ಟು ಎಲ್ಲ ಹೋಗಿ ನಿಂತಿದ್ವಿ. ಫೈನಲಿ ಬಸ್ ಬಂತು. ಇದೇನೇ ಮೇಲ್ಕೋಟೆಗೆ ಹೋಗೋ ಬಸ್ಸು.
ಗೈಸ್ ಇದೇನೆ ಮೇಲ್ಕೋಟೆ ಇಳಿದ್ಬಿಟ್ಟು ಹೋಗ್ತಾ ಇದೀವಿ ನಡ್ಕೊಂಡೆಲ್ಲ. ಗೈಸ್ ಫೈನಲಿ ಫಂಕ್ಷನ್ ಹಾಲಿಗೆ ಬಂದ್ವಿ. ನಮ್ಮ ಪುಟಾಣಿ ನಮ್ಮ ಅಕ್ಕ ಬಾವ ಯಾರೂ ಇರಲಿಲ್ಲ, ಅವರೆಲ್ಲ ದೇವ್ರಿಗೆ ನೋಡ್ಕೊಬರೋಕ್ಕೆ ಅಂತ ಪೂಜೆ ಮಾಡ್ಸೋಕೆ ಹೋಗಿದ್ರು. ನೋಡಿ ಯಾವ ಥರ ರೆಡಿ ಮಾಡಿದ್ದಾರೆ ಸ್ಟೇಜ್ನ ಅಂತ. ನಮ್ಮ ಫ್ಯಾಮಿಲಿಯವರೆಲ್ಲ ತುಂಬ ಹಶ್ವಾಗಿತ್ತು ಅಂತ ಹೇಳ್ಬಿಟ್ಟು ಎಲ್ಲ ಊಟ ಕೇಳ್ತಾಯಿದ್ರು. ಸ್ವಲ್ಪ ಜನ ಒಳಗಡೆ ಬಂದು ನೋಡ್ತಾಯಿದ್ರು. ನಮ್ಮಮ್ಮ ಎಲ್ರಿಗೂ ಊಟ ಕೊಡ್ತಾಯಿದ್ರು, ನಮ್ಮಮ್ಮ ಮತ್ತು ದೊಡ್ಡಮ್ಮ. ಮತ್ತು ದೇವಸ್ಥಾನಕ್ಕೆ ಹೋಗೋದ ಅಂತ ಹೇಳ್ಬಿಟ್ಟು ನಾವೆಲ್ಲ ನಡ್ಕೊಂಡು ಹೋಗ್ತಾ ಇದ್ವಿ ದೇವಸ್ಥಾನಕ್ಕೆ ಫ್ಯಾಮಿಲಿ ಎಲ್ಲ. ನಡ್ಕೊಂಡು ಹೋಗೋಷ್ಟೇ ನಮಗಂತೂ ಫುಲ್ ಸುಸ್ತಾಗಿ ಹೋಗ್ಬಿಟ್ಟಿತ್ತು. ಹೋದ ತಕ್ಷಣ ಫಸ್ಟು ಕಲ್ಯಾಣಿಗೆ ಅಂತ ಹೋದ್ವಿ ನಾವು. ಅದಾದಮೇಲೆ ದೇವಸ್ಥಾನಕ್ಕೆ ಬಂದ್ವಿ. ಮತ್ತೆ ಎಲ್ಲಿಗೆ ಹೋಗಲಿಲ್ಲ, ಮತ್ತೆ ಕಲ್ಯಾಣಿಗೆ ಹೋದ್ವಿ. ಸ್ವಲ್ಪ ಜನ ಬಂದಿರಲಿಲ್ಲ ಅಂದ್ಬಿಟ್ಟು ಹೋದ್ವಿ. ನಮ್ಮ ಅಕ್ಕ ಅವರು ಅಲ್ಲೇ ಇದ್ರೂ ಅವರು ಅಲ್ಲೆಲ್ಲ ಸ್ವಲ್ಪ ಪೂಜೆ ಮಾಡಿಸ್ತಾಯಿದ್ರು ಪಾಪಗೆ ಅಂತ ಹೇಳ್ಬಿಟ್ಟು. ನಮ್ಮ ಅಕ್ಕ ವೀಡಿಯೋ ಮಾಡಿಕೊಡು, ಫೋಟೋ ತಗೊಡು ಅಂತ ಹಿಡ್ದಿಲ್ಲು. ಹೋಗ್ತಾ ಇದ್ವಿ ನೋಡಿ, ಮೀನೆಲ್ಲ ಮೇಲ್ಗಡೆನೇ ತೇಲಾಡ್ತಾಯಿತ್ತು. ನನಗಂತೂ ಫುಲ್ ಖುಷಿ ಆಗ್ತಾಯಿತ್ತು. ನಾಳು ನಮ್ಮ ಅಕ್ಕ ಮತ್ತು ಇಬ್ಬರು ಅಕ್ಕಂದಿರು ವೀಡಿಯೋ ಮಾಡಿಕೊಡು ಅಂತ ಅಂದ್ಬಿಟ್ಟು ನಡ್ಕೊಂಡು ಬರ್ತಾಯಿದ್ರು. ಅದನ್ನು ವೀಡಿಯೋ ಮಾಡಿಕೊಟ್ಟೆ. ಆಮೇಲೆ ಮೇಲ್ಗಡೆಯಲ್ಲಿ ನಮ್ಮ ಅಕ್ಕವ್ರು ನಿಂತಿದ್ರು, ಪೂಜೆ ಪೂಜೆ ಮಾಡ್ತಾ ದೇವ್ರು ತಗೊಂಡು ಹೋದ್ರು. ಅಲ್ಲಿ ನಮ್ಮ ಅಕ್ಕ ಬನ್ನಿ ದೇವಸ್ಥಾನಕ್ಕೆ ಹೋದ ಅಂತ ಕರ್ಕೊಂಡು ಹೋದರು. ನಾವು ಅವ್ರ ಜೊತೆಗೇ ದೇವಸ್ಥಾನಕ್ಕೆ ಹೋದ್ವಿ. ಅದಂತೂ ತುಂಬ ದೂರ ಇತ್ತು, ನಮ್ಮ ಹತ್ರ ನಡೆಯೋಕ್ಕೆ ಆಗಲಿಲ್ಲ. ಕೊನೆಗೂ ಬಂದು ತಲುಪಿದ್ವಿ ದೇವಸ್ಥಾನಕ್ಕೆ. ಅವಾಗೆಲ್ಲ ಕ್ಯೂ ನಿಲ್ಬೇಕಂತೆ, ಎಲ್ಲ ಒಳಗಡೆ ಹೋಗಬೇಕು ಅಂದರೆ ನಾವು ಕ್ಯೂ ನಿಂತ್ಕೊಂಡ್ವಿ. ಒಳಗಡೆ ವೀಡಿಯೋ ಮಾಡೋಕ್ಕೆ ಬಿಡಲಿಲ್ಲ, ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ ಗ್ಯಾಪಲ್ಲೂ. ಇದೇನೇ ಒಳಗಡೆ ಇರೋ ದೇವರು. ದರ್ಶನಕ್ಕೆಲ್ಲ ನಿಂತಿದ್ವಿ. ಇನ್ನೂ ಅರ್ಧ ಗಂಟೆ ಆಗುತ್ತೆ ಅಂತ ಹೇಳಿದ್ರು, ಯಾಕಂದರೆ ದೇವ್ರ ಮನೆಗೆ ತಕ್ಕೋದ್ರು. ಪಾಪು ಎದ್ದಿದ್ದ ಅಂದ್ಬಿಟ್ಟು ನಾನು ಮಾತ್ರ ನಮ್ಮ ದೊಡ್ಡಮ್ಮನ ಜೊತೆ ಹೋದೆ. ನಮ್ಮ ಪಾಪು ಎದ್ದಿದ್ದ, ನಮ್ಮ ದೊಡ್ಡಮ್ಮ ಊಟ ಮಾಡಿಸ್ತಾಯಿದ್ರು. ನಾನು ನಮ್ಮ ಪಾಪು ಕರ್ಕೊಂಡು ಆಟ ಆಡಿಸ್ತಾ ಇದ್ದೆ ಅಲ್ಲೇ. ಆಗ ಎಲ್ಲ ಬಂದರು. ಅವ್ರು ಯಾರೂ ದರ್ಶನಕ್ಕೆ ಹೋಗ್ಲಿಲ್ವಂತೆ, ಟೈಮ್ ಆಯಿತು ಬಂದುಬಿಟ್ಟು ಫಂಕ್ಷನ್ಗೆ. ಅವರೆಲ್ಲ ಕೂತಿದ್ರು. ನಮ್ಮ ರಿಲೇಟಿವ್ಸ್ ಎಲ್ಲ ಕೊನೆಗೂ ನಮ್ಮ ಅತ್ತೆದಿರು ಮಕ್ಕಳೆಲ್ಲ ಬಂದರು. ಹಾಗೆಯೇ ಕೂತಿದ್ವಿ ಎಲ್ಲ. ನಮ್ಮ ಅಕ್ಕನೂ ಕೂಡ ಪಾಪು ಕರ್ಕೊಂಡು ಆಟಾಡಿಸ್ತಾ ಇದ್ಲು. ಫೈನಲಿ ನಮ್ಮ ಭಾವ ಮತ್ತು ನಮ್ಮ ಅಕ್ಕ ಫೋಟೋ ಶೂಟ್ ಮಾಡ್ಸೋಕ್ಕೆ ಅಂತ ಹೇಳ್ಬಿಟ್ಟು ಫೋಟೋ ತೆಗೆಸ್ತಾ ಇದ್ರು. ನಾನು ಆಮೇಲೆ ಸ್ವಲ್ಪ ಜನ ಬಂದಿದ್ದಾರೆ ಅಂದ್ಬಿಟ್ಟು ಹಿಂದೆ ತಿರುಗಿದೆ. ಫುಲ್ ಎಲ್ಲ ಜನ ಬಂದ್ಬಿಟ್ಟಿದ್ರು. ಆವಾಗ ಮತ್ತೆ ಇನ್ನೂ ಫೋಟೋ ಶೂಟ್ ಮಾಡಿಸ್ತಾಯಿದ್ರು. ಆಮೇಲೆ ಕೇಕ್ ಕಟ್ ಮಾಡೋದ ಅಂತ ಹೇಳ್ಬಿಟ್ಟು ನಮ್ಮ ಪಾಪು ಕೇಕ್ ಕಟ್ ಮಾಡೋಕ್ಕೆ ಎಲ್ಲ ತಯಾರಿ ಮಾಡಿಕೊಂಡು ಕೇಕ್ ಕಟ್ ಮಾಡಿಸ್ತಾಯಿದ್ರು. ಅವನು ಕೇಕ್ನೇ ಕಟ್ ಮಾಡ್ತಾಯಿರಲಿಲ್ಲ, ಯಾರ ಹತ್ರನೂ ಹೋಗ್ತಾನೆ ಇರಲಿಲ್ಲ. ಸುಮ್ಮನೆ ನಾನು ಕೈಗೆ ಏನಾದ್ರು ಕೊಟ್ಟರೆ ಸುಮ್ಮನೆ ಆಟಾಡ್ತಾಯಿದ್ದವನು. ನಮ್ಮ ಭಾವ ಕಾರ್ ಕೀ ಕೊಟ್ಟಿದ್ರು ಅಂತ ಹೇಳ್ಬಿಟ್ಟು ಕಾರ್ ಕೀ ಹಿಡ್ಕೊಂಡು ಅವನು ಆಟಾಡ್ತಾಯಿದ್ದ. ಅವ್ರು ಹಾಗೇ ಫೋಟೋ ತಗೊಂಡ್ರು.
ಅವ್ನು ಕೇಕ್ ಕಟ್ ಮಾಡ್ಸೋಕೆ ಅಂದ್ಬಿಟ್ಟು ಚಾಕು ಹಿಡಿಸ್ತಾಯಿದ್ರು. ಅವ್ನು ಚಾಕು ಹಿಡ್ಕೊತಾನೆ ಇರಲಿಲ್ಲ ಸರಿಯಾಗಿ. ಅವನು ಸುಮ್ಮನೆ ಆಟಾಡೋದು, ಕೇಕ್ನೆಲ್ಲ ಮುಟ್ಟೋದು ಆ ಥರ ಎಲ್ಲ ಮಾಡ್ತಾಯಿದ್ದ ಅವನು. ಫೈನಲಿ ಕೇಕ್ ಕಟ್ ಮಾಡ್ಸೋಕ್ಕೆ ಅವ್ನು ಬಿಡ್ತಾನೆ ಇರಲಿಲ್ಲ. ಅದಕ್ಕೇ ಅವರೇನೆ ಹಿಡ್ಕೊಂಡು ಕೈನ ಕೇಕ್ ಕಟ್ ಮಾಡ್ತಿದ್ರು. ಅವನು ಕೇಕ್ ತಿನ್ಸೋಕ್ಕೆ ಅಂತಂದರೆ ಅವ್ರು ಕೇಕ್ನೇ ತಿಂತಾ ಇರಲಿಲ್ಲ. ಅವನು ಸಡನ್ನಾಗಿ ಅವನು ಏನೇ ಕೊಟ್ಟರು ಕೂಡ ಅವನು ಬಾಯಿಗೆ ಹಾಕ್ಕೊಳ್ಳಲ್ಲ. ನಾವೇನಾದ್ರು ತಿಂದು ತೋರಿಸಿದ್ರೆ ಮಾತ್ರ ತಿಂತಾನೆ. ಅವನು ಮೆತ್ತಗಿರೋ ಪದಾರ್ಥನಂತ ಅವನು ಮುಟ್ಟೋದೇ ಇಲ್ಲ ಸ್ವಲ್ಪನೂ. ಅವನಿಗೆ ನಿದ್ದೆ ಬಂದ್ಬಿಟ್ಟಿತ್ತು ಫುಲ್ಲು. ಸ್ವಲ್ಪ ಮಕ್ಕಳು ಗೊತ್ತಲ್ವ, ಅವನು ಹಾಗೆಯೇ ಎಲ್ಲ ಚಪ್ಪಾಳೆ ತಟ್ತಿದ್ಲು ಅಂತ ಹೇಳ್ಬಿಟ್ಟು ಅವನನ್ನು ಕೂಡ ಚಪ್ಪಾಳೆ ತಟ್ತಾಯಿದ್ದ. ಕೇಕ್ ಮಾತ್ರ ಸ್ವಲ್ಪನೂ ತಿನ್ನಲಿಲ್ಲ ಅವನು. ತುಂಬ ಬಲವಂತ ಮಾಡ್ತಿದ್ರು, ತಿನ್ನಲೇ ಇಲ್ಲ. ಅವನು ಕೋಪ ಜಾಸ್ತಿ ನಮ್ಮ ಭಾವನ ಥರ. ಆವಾಗ ಪಾಪುನ ಆ ಕಡೆ ಕೊಟ್ಬಿಟ್ಟು ನಮ್ಮ ಭಾವ ಮತ್ತು ಅಕ್ಕನೇ ಕೇಕ್ ತಿನ್ನಿಸ್ಕೊಂಡು ಫೋಟೋ ತಗೊಂಡ್ರು. ಆವಾಗ ನಾವೆಲ್ಲ ಊಟಕ್ಕೆ ಕೂತ್ಕೊಂಡ್ವಿ, ನಮ್ಮ ಫ್ಯಾಮಿಲಿ ಎಲ್ಲ ಒಟ್ಟಿಗೆ. ಅಲ್ಲಿ ನಮ್ಮ ದೊಡ್ಡಮ್ಮ ಪಾಪು ಕರ್ಕೊಂಡು ಬಂದು ಆಟಾಡಿಸ್ತಾಯಿದ್ರು. ಹಾಗೆ ನಮ್ಮ ಕರ್ಕೊಂಡು ಬಂದರೆ ನಮ್ಮ ಪಾಪುನ ಕರ್ಕೊಂಡು ಬಂದರು ಅವರು. ಎಲ್ಲ ಮೇಲ್ಗಡೆ ಇರೋ ದೇವಸ್ಥಾನಕ್ಕೆ ಹೋಗಬೇಕು ಅಂದ್ಕೊಂಡ್ವಿ. ಅಲ್ಲಿ 350 ಮೆಟ್ಲಿದೆಯಂತೆ. ಅದಕ್ಕೆ ಯಾರೂ ಹತ್ತಕ್ಕಾಗಲ್ಲ ಅಂದ್ಬಿಟ್ಟು ಹೋಗಲಿಲ್ಲ. ಇಷ್ಟೇ ಫೈನಲಿ ಮುಗೀತು. ಮನೆಗೆ ಮತ್ತೆ ಹೊರಟ್ವಿ. ಬಸ್ಸಲ್ಲಿ ಹೊರಡೋ ಹೊತ್ತಲ್ಲಿ ಬಸ್ಸೇ ಸಿಗಲಿಲ್ಲ ನಮಗೆ.